ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದೇವರು ಒದಗಿಸಿಕೊಟ್ಟಂತ ಈ ನೂತನ ದಿನಕ್ಕಾಗಿ, ಈ ಶುಭ ಮುಂಚಾನೆಗಾಗಿ ದೇವರಿಗೆ ಸ್ತೋತ್ರ. ಯಾಕೆಂದರೆ ಇದು ಆತನ ದಿನ, ಆತನ ಪರಿಶುದ್ಧವಾದ ಪುನರುತ್ಥಾನ ದಿನ. ನಮಗೋಸ್ಕರವಾಗಿ 2024 ವರ್ಷಗಳ ಹಿಂದೆಯೇ ನಮ್ಮನ್ನು ಪಾಪದಿಂದ, ಶಾಪದಿಂದ ಬಿಡಿಸಲು ಈ ಲೋಕದಲ್ಲಿ ದಿನಾಗಿ ಬಂದು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನ ಶುದ್ಧರನ್ನಾಗಿ ಮಾರ್ಪಡಿಸಿ ಮೃತ್ಯುಂಜಯನಾಗಿ ಇದ್ದಂಥ ದೇವರು. ಆಮೇನ್. ಅದಕ್ಕಾಗಿ ಆತನ ಪರಿಶುದ್ಧವಾದ ಪುನರುತ್ಥಾನ ದಿನ ಆತನ ದಿನ ಎಂಬುದಾಗಿ ಆತನ ಸನ್ನಿಧಾನದಲ್ಲಿ ನಾವು ಸಮಯನ ಕಳೀಲಿಕ್ಕೆ ದೇವರು ಮತ್ತೊಂದು ದಿನವನ್ನ ಕಳೆದ ವಾರವೆಲ್ಲ ಕಾದು ಕಾಪಾಡಿ ಮತ್ತೊಂದು ದಿನವನ್ನು ಒದಗಿಸಿಕೊಟ್ಟಿರುವಾಗ ದೇವಾದಿ ದೇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 138ನೇ ಕೀರ್ತನೆ 1ನೇ ವಚನ. ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು, ದೇವರುಗಳೆದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ಆಮೇನ್. ಇದು ಆತನ ದಿನವಾಗಿರುವಾಗ ಆತನ ದಿನದಲ್ಲಿ ಮಾತ್ರವೇ ದೇವರನ್ನು ಆರಾಧಿಸುವಂಥದ್ದಲ್ಲ, ಆದ್ರೆ ಪ್ರತ್ಯೇಕವಾಗಿ ದೇವರು ನಮಗಾಗಿ ಏರ್ಪಡಿಸಿದ 6 ದಿನಗಳು ಕೂಡ ದೇವರನ್ನ ಸ್ತುತಿಸುವವರಾಗಿ, ದೇವರು ಮಾಡಿದ ಉಪಕಾರಗಳನ್ನ ಜ್ಞಾಪಿಸಿಕೊಂಡವರಾಗಿ, ಆತನನ್ನ ಘನಪಡಿಸುವಂತವರಾಗಿರ್ಬೇಕು. ಆದರೆ ಆತನ ದಿನದಲ್ಲಿ ಆತನ ಸನ್ನಿಧಿಯಲ್ಲಿ ನಾವು ಸಮೂಹವಾಗಿ ಸೇರಿ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಒಂದು ಸಮೂಹವಾಗಿ ಸೇರಿ ದೇವರ ನಾಮವನ್ನು ಘನಪಡಿಸ್ಲಿಕ್ಕೆ, ಆತನನ್ನ ಕೀರ್ತಿಸ್ಲಿಕ್ಕೆ ದೇವರು ನಮಗೆ ಸದಾವಕಾಶವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪ್ರಿಯರೇ, ಅದಕ್ಕೆ ಭಕ್ತನ ಹೇಳ್ತಿದ್ದಾನೆ, ಯೆಹೋವನೇ ಪೂರ್ಣ ಮನಸ್ಸಿಂದ ನಾನು ನಿನ್ನನ್ನು ಆರಾಧಿಸ್ತೇನೆ, ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸ್ತೇನೆ. ಹೌದು, ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ದೇವರುಗಳು ಉಂಟು, ಆದರೆ ಈ ಸರ್ವವನ್ನೇ ಸೃಷ್ಟಿಸಿದಂತ ಏಕೈಕ ದೇವರು ಯೇಸು ಕ್ರಿಸ್ತ ಮಾತ್ರವೇ ನಿಜವಾದ ದೇವರು. ಆತನು ಮಾತ್ರವೇ ಆಗಿದ್ದಾರೆ. ಆತನೊಬ್ಬನೇ ದೇವರು, ಸ್ತುತಿಗೆ ಯೋಗ್ಯನು, ಸ್ತುತಿಗೆ ಪಾತ್ರನ ಅಂತ ದೇವರು, ಮಹಿಮೆಯ ಅರಸನ ಅಂತ ದೇವರು. ಪರಲೋಕ ರಾಜ್ಯದಲ್ಲಿ ಸಾವಿರ ದೇವರ ದೂತರುಗಳೊಟ್ಟಿಗೂ ಕೆರೂಬಿಗಳೊಟ್ಟಿಗೂ ಪರಿಶುದ್ಧನು 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 ಎಂಬುದಾಗಿ ಸ್ತುತಿಗೆ ಪಾತ್ರನ ಅಂತ ಆ ಉನ್ನತವಾದ ದೇವರನ್ನ ಯಾವ ಅರ್ಹತೆಯೂ ಯಾವ ಯೋಗ್ಯತೆಯೂ ಇಲ್ಲದ ನಮಗೆ ಯೋಗ್ಯತೆಯನ್ನು ಕೊಟ್ಟು, ಅರ್ಹತೆಯನ್ನು ಕೊಟ್ಟು, ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕರಿಸಿ ನಾವು ಕೂಡ ದೇವಾದಿ ದೇವರನ್ನ ಆರಾಧಿಸ್ಲಿಕ್ಕೆ ದೇವರ ಕೃಪೆ ಮಾಡಿಕೊಟ್ಟಿದ್ದಾರೆ. ಆಮೇನ್. ನಿಜವಾಗಿಯೂ ಭಕ್ತನು ಹೇಳಿದ ರೀತಿಯಲ್ಲಿ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವ, ಪೂರ್ಣ ಮನಸ್ಸಿನ ನಾವು ದೇವರನ್ನ ಆರಾಧಿಸ್ತೇವ, ದೇವರನ್ನ ನಾವು ಕೀರ್ತಿಸ್ತಾ ಇದ್ದೇವ, ದೇವರುಗಳ ಮುಂದೆ ನಾವು ನಮ್ಮ ದೇವರನ್ನ ಉನ್ನತವಾಗಿ ಆರಾಧಿಸ್ತಾ ಇದ್ದೇವ. ಈ ಲೋಕದಲ್ಲಿರುವಂಥ ದೇವರುಗಳು ಕಣ್ಣಿದ್ದರೂ ನೋಡೋದಿಲ್ಲ, ಬಾಯಿದ್ದರೂ ಮಾತನಾಡೋದಿಲ್ಲ, ಮೂಗಿದ್ದರೂ ಮೂಸಿ ನೋಡೋದಿಲ್ಲ, ಕಿವಿ ಇದ್ದರೂ ಕೇಳಿಸಿಕೊಳ್ಳೋದಿಲ್ಲ. ಅಂತಹ ದೇವರುಗಳು ಅನೇಕರಾದ, ಆದ್ರೆ ನೀನು ನಾನು ಆರಾಧಿಸ್ತಿರುವಂತ ದೇವರು ನಮ್ಮ ಸ್ವರವನ್ನು ಕೇಳಿಸಿಕೊಳ್ಳುವಂತ ದೇವರು, ನಮ್ಮೊಟ್ಟಿಗೆ ಮಾತನಾಡುವಂತ ದೇವರು, ನಮ್ಮೆಲ್ಲ ಪರಿಸ್ಥಿತಿಗಳನ್ನ ಇಂಚಾಗಿ ಕ್ಷಣವೂ ನಮ್ಮನ್ನ ಗಮನಿಸಿ ನೋಡುವಂತ ದೇವರು, ನಮ್ಮ ಹೃದಯಾಂತರಂಗವನ್ನು ನೋಡುವಂತ ದೇವರು. ಅಂತಹ ಉನ್ನತನಾದಂತ ದೇವರನ್ನ ನಾನು ನೀನು ಯಾವ ರೀತಿ ಆರಾಧಿಸ್ತಾ ಇದ್ದೇವೆ? ನಿಜವಾಗಿಯೂ ಭಕ್ತನು ತಿಳಿಸಿದ ರೀತಿಯಲ್ಲಿ ಪೂರ್ಣ ಮನಸ್ಸಿಂದ ನಾವು ಆರಾಧಿಸ್ತಾ ಇದ್ದೇವ? ಅನೇಕರು ಈ ಪರಿಶುದ್ಧವಾದ ಪುನರುತ್ಥಾನದಿಂದಲೇ ಆತನ ಸನ್ನಿಧಾನಕ್ಕೆ ಹೋಗುವುದನ್ನ ಬಿಟ್ಟು ಬೇರೆ ಇತರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಾವು ಎಷ್ಟು ದೇವರಿಗೆ ಒಂದು ವಿಧೇಯರಾಗ್ತಾ ಇದ್ದೇವೆ? ಒಂದು ಬಾರಿ ಆಲೋಚನೆ ಮಾಡೋಣ. ಸಮಯ ಎಲ್ಲ ಅನುಕೂಲವಾಗಿದ್ದರೂ ಕೂಡ, ಆದರೆ ದೇವರು ಆತನಿಗೆ ನಾವು ದೂರವಾದ್ರು ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮ ಮಕ್ಕಳು ಬರ್ತಾರೆ ಎಂಬುದಾಗಿ ಎದುರು ನೋಡುವಂತ ದೇವರು ಪ್ರಿಯ ನಮ್ಮ ದೇವರು. ಅಂತಹ ದೇವರನ್ನ ಯಾವ ರೀತಿ ನಾವು ಸ್ತುತಿಸ್ತಾ ಇದ್ದೇವೆ? ಇತರರಿಗೆ ಯಾವ ರೀತಿ ನಮ್ಮ ದೇವರನ್ನ ನಾವು ತಿಳಿಸ್ತಾ ಇದ್ದೇವೆ? ನಮ್ಮ ಮೂಲಕ ದೇವರು ನಿಜವಾಗಿಯೂ ಘನವನ್ನು ಹೊಂದಿಕೊಳ್ತಾ ಇದ್ದಾರ? ನಮ್ಮ ಮೂಲಕ ನಿಜವಾಗಿಯೂ ದೇವರು ಮೆಚ್ಚುಗೆಗೊಳ್ತಾ ಇದ್ದಾರ? ಆನಂದಿಸ್ತಾ ಇದ್ದಾರ? ಸಂತೋಷಿಸ್ತಾ ಇದ್ದಾರ? ಒಂದು ಬಾರಿ ಆಲೋಚನೆ ಮಾಡೋಣ. ದೇವರನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಎಷ್ಟೋ ಒಂದು ಪ್ರಯಾಸ ಪಡ್ತೇವೆ, ಹೌದಾ? ಆದ್ರೆ ದೇವರಿಗಾಗಿ ನಾವೇನ್ ಮಾಡ್ತಾ ಇದ್ದೇವೆ?
ನಾವು ಇನ್ನೆಷ್ಟು ಘನವಾಗಿ ದೇವನ ಸ್ತುತಿಸಿದ್ದೇವೆ? ಇದ್ದಂತ ಸ್ಥಿತಿಯಲ್ಲೇ ಇದ್ದೇವಾ ಅಥವಾ ಉನ್ನತವಾಗಿ ಅಭಿವೃದ್ಧಿ ಆಗ್ತಾ ಇದ್ದೇವಾ? ದೇವರು ಹೇಳ್ತಿದ್ದಾರೆ ನಾವು ಫಲಭರಿತವಾಗಿ ಜೀವಿಸ್ಬೇಕೆಂಬುದಾಗಿ. ಸ್ತುತಿಸೋಣ, ಆರಾಧಿಸೋಣ, ಮಹಿಮೆ ಪಡಿಸೋಣ. ಆತನು ಮಾಡಿದ ಮೇಲುಗಳು, ಉಪಕಾರಗಳು, ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ಇತರರಿಗೆ ತಿಳಿಸೋಣ. ಎಲ್ಲಾ ದೇವರುಗಳ ಮುಂದೆ ನನ್ನ ಉನ್ನತರಾದಂತ ದೇವರನ್ನ ಆರಾಧಿಸೋಣ. ಆಮೇನ್. ಅದೇ ದೇವರಿಗೆ ಇಷ್ಟ, ಅದೇ ದೇವರು ನಮ್ಮಿಂದ ಬಯಸ್ತಾ ಇರುವಂಥದ್ದು. ಆತನಿಗಾಗಿ ನಾವು ಜೀವಿಸ್ಬೇಕೆಂಬುದಾಗಿ ಅಂತಹ ಜೀವಿತವನ್ನು ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಡಲಿ. ಈ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ಯಾರು ಕೂಡ ಅಲಕ್ಷ್ಯ ಮಾಡದಂತೆ, ಯಾರು ಕೂಡ ಆಲಸ್ಯ ಮಾಡದಂತೆ ದೇವರ ಸನ್ನಿಧಾನಕ್ಕೆ ಹೋಗಿ ಸಮೂಹವಾಗಿ ಸೇರಿ ಎಲ್ಲರೂ ದೇವರ ಆಲಯವಾಗಿರುವಂತ ನಾವು ದೇವರ ಸನ್ನಿಧಾನಕ್ಕೆ ಹೋಗಿ ದೇವರ ನಾಮವನ್ನು ಗಣಪಡಿಸೋಣ. ಆಮೇಲೆ ದೇವರು ವಾಗ್ದಾನ ನಮಗೆ ನಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ನಿಮ್ಮ ಯಾವ ವಿಜ್ಞಾಪನೆ ಆದರೂ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಅಪ್ಪ, ಈ ಒಂದು ವಾಗ್ದಾನ ಮೂಲಕ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಅನೇಕ ಜನರ ಮುಂದೆ ನಿನ್ನ ನಾಮವನ್ನು ಘನಪಡಿಸುತ್ತೆ ಪೂರ್ಣ ಮನಸ್ಸಿಂದ ಆರಾಧಿಸಿದಂತೆ ಪ್ರತಿಯೊಬ್ಬರಿಗೂ ಕೊಡು. ಈ ದಿನವು ಶ್ರೇಷ್ಠವಾದ ದಿನ. ನಿನ್ನ ಪರಿಶುದ್ಧ ಪುನರುತ್ಥಾನ ದಿನದಲ್ಲಿ ಯಾರು ಕೂಡ ಅಪ್ಪ ನಿನ್ನ ಸನ್ನಿಧಾನಕ್ಕೆ ಅಪ್ಪ ದೂರವಾಗದಂತೆ ಪ್ರತಿಯೊಬ್ಬರಿನ ಸನ್ನಿಧಾನದಲ್ಲಿ ಬಂದು ಆರಾಧಿಸುವ ಧನ್ಯತೆ ಕೊಡು. ಯೇಸುವಿನ ನಾಮದಲ್ಲಿ ಎಲ್ಲವನ್ನೂ ಬೇಡಿಕೊಂಡಿದ್ದೇವೆ ಜೀವನ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.